ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಎಲ್ಲರೂ ಆಲ್ರೆಡಿ ಯಾವಾಗ ಶ್ರೀರಾಮನವಮಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ದಿನ ಒಂದು ಉತ್ತಮವಾಗಿರುವಂಥ ಪ್ರಯೋಗವನ್ನು ತೋರಿಸ್ಕೊಡ್ತೀವಿ ಅಂತ ನೀವು ತಿಳಿಸಿದ್ದೀರಾ. ಈ ಜೀವನದಲ್ಲಿ ಮನುಷ್ಯನ ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಹಬ್ಬ ಹರಿದಿನಗಳು ಯಾವ ರೀತಿ ಸಹಾಯ ಮಾಡುತ್ತೆ? ಆ ಪೂರ್ಣವಾಗಿರುವಂಥ ದಿನ ನಮಗೆ ಉತ್ತಮವಾಗಿರುತ್ತಾ, ಅಥವಾ ಯಾವುದಾದ್ರೂ ಕೆಲವೊಂದು ಟೈಮ್ ಮಾತ್ರ ನಮಗೆ ಒಳ್ಳೆ ಮುಹೂರ್ತ ಅನ್ನುವಂಥದ್ದು ಇರುತ್ತಾ? ಹೇಗೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಂದು ದಿವಸಗಳಲ್ಲಿ ಕೆಲವು ನಕ್ಷತ್ರಗಳು ಮಧ್ಯಾಹ್ನವೇ ಮುಕ್ತಾಯವಾಗ್ತವೆ, ಉಪರಿ ಪ್ರಾರಂಭ ಆಗಿಬಿಡುತ್ತೆ. ಆದರೆ ಈ ರಾಮನವಮಿ ದಿವಸ ಇರುವಂಥ ನಕ್ಷತ್ರ ಪರಿಪೂರ್ಣವಾಗಿದೆ. ಪ್ರಾತಃ ಕಾಲಕ್ಕೂ ಇದೆ, ಸಾಯಂಕಾಲಕ್ಕೂ ಇದೆ, ರಾತ್ರಿಗೂ ತನಕವೂ ಇದೆ. ಇಲ್ಲಿ ನಮಗೆ ಮೊದಲೇ ಇಂಥ ನಕ್ಷತ್ರಗಳಲ್ಲಿ ಈ ವರ್ಷದ ರಾಜ ಯಾರು? ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ರಾಜ ರವಿ, ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ಮಂತ್ರಿ ಚಂದ್ರ, ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ಸೇನಾಧಿಪತಿ ಶನಿ. ಈ ಮೂರು ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಈ ಮೂರೂ ನೆನಪಿಟ್ಕೊಂಡು ಶನಿಯ ಮಂತ್ರವನ್ನು, ಚಂದ್ರನ ಮಂತ್ರವನ್ನು ಹಾಗೂ ರವಿಯ ಮಂತ್ರವನ್ನು ಪ್ರತಿನಿತ್ಯ ಉಚ್ಚಾರ ಮಾಡ್ತಿರ್ತೀನಿ ಅಂತಂದರೆ, ಬಹುಶಃ ನಾನು ರಾಜಕೀಯ ನಾಯಕರಿಗೆ ಈ MLA ಸೋತಿರ್ತಕ್ಕಂಥವ್ರು ಹೊಸದಾಗಿ ನಾನು MLA ಆಗಬೇಕು ಅಂತಿರ್ತಕ್ಕಂಥವ್ರು ಕಟ್ಟಿಟ್ಟ ಬುತ್ತಿ ಈ ರಾಜನನ್ನು ಇವರು ಆಯ್ಕೆ ಮಾಡ್ಕೊಳ್ತಕ್ಕಂಥ. ಯಾಕಂದರೆ ಈ ಪ್ರಧಾನವಾಗಿರತಕ್ಕಂತಹ ಪಂಚ ಮಹಾಪುರುಷ ಯೋಗಗಳಲ್ಲಿ ಪ್ರಧಾನವಾಗಿ ರವಿಯ ಕೃಪೆಯೇ ಬೇಕು. ಅಲ್ಲಿ ಈ ವರ್ಷದ ರಾಜ ಅವನೇ ಆಗಿರೋದ್ರಿಂದ ಬಹುಶಃ ಸಕ್ಸಸ್ಸಿಗೆ ಏಳಿ ಮಾಡಿಸಿದ ದಾರಿ ಅವರಿಗೆ ಈ ವರ್ಷ. ಅಂತಹದ್ರಲ್ಲಿ ಒಂದಷ್ಟು ಹಣವನ್ನು, ಎಷ್ಟೋ ನಿಮ್ಮ ಶಕ್ತಿಯಾನುಸಾರ, ಯಾಕಂದರೆ ಈಗ ಅವತ್ತು ಮಾಡ್ತಕ್ಕಂತಹ ನೋಟ್ ಇದೆಯಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅವತ್ತೊಂದು ದೊಡ್ಡ ಮಟ್ಟದ ಚಮತ್ಕಾರ, ಒಂದು ಅದೃಷ್ಟ ನಾವು ಖರೀದಿ ಮಾಡ್ತಕ್ಕಂಥದ್ದು ಬಹುಶಃ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು, ಪರಮಶ್ರೇಷ್ಠವಾಗಿ, ತೀರಾ ಸಣ್ಣದ್ದಾದರೂ ಗಗನದ ಎತ್ತರಕ್ಕೆ ನಿಮ್ಮನ್ನು ಕೂರಿಸುವಂಥದ್ದು, ವಿಶೇಷವಾಗಿರತ ಶಕ್ತಿಯ ಸಂಚಯನವಾಗ್ತಕ್ಕಂಥ ಕಾಲ ಅದು. ಪರ್ವಕಾಲ, ಪರ್ವದಿನಗಳು ಅಂತ ಕರೀತಾರೆ ಇವುಗಳನ್ನು. ಇಂತಹ ಪರ್ವದಿನಗಳಲ್ಲಿ ಇಂತಹ ಮುಹೂರ್ತಗಳು ಬಹಳ ಅದ್ಭುತವಾಗಿರ್ತ ಶಕ್ತಿ ಇದೆ ಕೆಲವು ಮುಹೂರ್ತಗಳಿಗೆ. ಅದಕ್ಕೆ ಈ ಭಾನುವಾರ ಕರೆಕ್ಟಾಗಿ ಈ ಸೂರ್ಯೋದಯಕ್ಕೆ 6 ರಿಂದ 7 ಆ ದಿನದ ಹೋರಾನೇ ಇರುತ್ತೆ, ರವಿಯ ಹೋರ ಇರುತ್ತೆ. ಆ ರವಿಯ ಹೋರಾದಲ್ಲಿ ಒಂದು 10 ಸಲ ಹಣವನ್ನು ಕೌಂಟ್ ಮಾಡೋದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವತ್ತು ಬೇಕಾಗಿರ್ತಕ್ಕಂಥ 9 ನೋಟು ಬಿಟ್ಟು ಬೇರೆ ನಿಮ್ಮ ಮನೆಯಲ್ಲಿ ಹಣ ಉಳ್ಕೊಳ್ಬೇಕು ಅಂತ ಇರ್ತೀರಲ್ಲ, ಅದನ್ನು ನೀವುಗಳು ಒಂದಷ್ಟು ಸಾಧ್ಯ ಆದಷ್ಟು ಎಷ್ಟಾದರೂ ಸಹ ನಿಮ್ಮ ಶಕ್ತಿಯಾನುಸಾರ ಒಂದು 10 ನೋಟು ತಗೊಂಡು ಕೌಂಟ್ ಮಾಡ್ತಕ್ಕಂಥದ್ದು 10 ಟೈಮ್. ಇದೊಂದು ಮುಹೂರ್ತ ನಿಮಗೆ ಆ ರವಿಯ ಹೋರ ಇರುವಂಥ ಸಂದರ್ಭ. ಇನ್ನು 11:30 12:40 ಇದು ಅಭಿಜಿನ್ ಮುಹೂರ್ತ. ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಮುಹೂರ್ತಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಮುಹೂರ್ತ ಯಾವುದಾದ್ರೂ ಇತ್ತು ಅಂತಂದರೆ ಅದು ಅಭಿಜಿನ್ ಮುಹೂರ್ತ. ಈ ಮುಹೂರ್ತದಲ್ಲಿ ಒಂದು 10 ಸಲ ನೀವು ಕೌಂಟ್ ಮಾಡ್ತಕ್ಕಂತಹದ್ದು ನೆನಪು ಮಾಡ್ಕೊಳ್ಳಿ. ಇನ್ನು ಸಂಜೆ ಗೋವುಗಳೆಲ್ಲ ಕೂಡ ಆಹಾರವನ್ನು ತೆಗೆದುಕೊಂಡು ಮೇಯಿಸಿಕೊಂಡು ಆದ ನಂತರ ಆ ಗೋವುಗಳು ಕಾಡಿಂದ ನಾಡಿಗೆ ಬರ್ತಾ ಇರತಕ್ಕಂತಹ ಸುಸಮಯವನ್ನು ಗೋಧೂಳಿ ಲಗ್ನ ಅಂತ ಕರೀತಾರೆ. ಗೋವುಗಳು ಬಂದವು ಅಂತಂದರೆ 33 ಕೋಟಿ ದೇವತೆಗಳು ನಮ್ಮ ಗ್ರಾಮವನ್ನು ಪ್ರವೇಶ ಮಾಡಿದ್ವು ಅಂತಲೇ ಅರ್ಥ. ಇನ್ನು ನಮ್ಮ ಮನೆಯಲ್ಲೇ ಗೋವುಗಳಿದಾವೆ ಅಂತಂದರೆ ಇನ್ನು ಹೇಳ್ತಿರೋದು ಅಷ್ಟೊಂದು ಆನಂದ ಅಂತ ಹೇಳ್ತಾನೆ. ಅದಕ್ಕಾಗಿ ಆ 5:30 ಇಂದ 6:30 ಗೋಧೂಳಿ ಸಮಯ ಏನಿತ್ತು ಆ ಸಂದರ್ಭದಲ್ಲಿ ಒಂದು 10 ಸಲ ಕೌಂಟ್ ಮಾಡ್ತಕ್ಕಂತಹದ್ದನ್ನು ಮಾಡಿಕೊಂಡು ಈ ಹಣವನ್ನು ನೀವೇನಿಡಬೇಕು ಗೊತ್ತಾ? ಇವತ್ತಿರ್ತಕ್ಕಂತಹದ್ದು ಮೊದಲೇ ವ್ಯಾಪಾರಕ್ಕೆ ಅಧಿಷ್ಠಾನ ದೇವತೆ, ವ್ಯಾಪಾರವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ಬುದ್ಧಿ ಉಪಯೋಗಿಸಿ ಮಾಡಬೇಕಂತೆ. ಅಂತಹದ್ದು ಹೆಸರು ಕಾಳು, ಹೆಸರು ಬೇಳೆ ಒಂದು ಬೌಲಿಗೆ ಹಾಕಿ ಆ ಬೌಲಲ್ಲಿ ಈ ಹಣವನ್ನು ಹಾಕಬೇಕು. ಇದು ಚೆನ್ನಾಗಿ ನೀವು ನೆನಪಿಟ್ಕೊಳ್ಳಿ. ಇವತ್ತೇ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಸ್ವಲ್ಪ ತಯಾರು ಮಾಡ್ಕೊಳ್ಬಹುದು. ಇದು ತಯಾರು ಮಾಡ್ಕೊಳ್ಳೋದು ಏನೂ ಇಲ್ಲ. ಒಂದಷ್ಟು ಹಣವನ್ನು ನಿಮ್ಮ ಶಕ್ತಿಯಾನುಸಾರ 10,000 ಆಗಿರಬಹುದು, 5,000 ಆಗಿರಬಹುದು, ಅಥವಾ ಒಂದು 10 ನೋಟ್ ಮಾತ್ರ ಆಗಿರಬಹುದು. ಅದಕ್ಕೆ ನೀವು ಒಂದು ಕೆಂಪು ದಾರ ಸುತ್ತಿ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಸುತ್ತಿ ಆ ಒಂದು ಹೆಸರು ಬೇಳೆಯಲ್ಲಿ ಇರ್ತಕ್ಕಂಥ ಇದು ಪರಮ ಪವಿತ್ರವಾಗಿರ್ತಕ್ಕ ಮೊದಲೇ ನಾನು ಮುಹೂರ್ತಗಳು ಹೇಳ್ತಾ ಇದ್ದೇನೆ. ಈ ಮುಹೂರ್ತಗಳಲ್ಲಿ ಯಾರು ಕೌಂಟ್ ಮಾಡಿರುತ್ತಾರೋ
ಅವಿಚ್ಛಿನ್ನಪ್ರದವಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಆಲೋಚನೆಗಳು ಹೇಗಿರುತ್ತಾವೋ ಹಾಗೇ ಕೆಲಸಗಳು ಆಗ್ತವೆ. ನಿಮ್ಮ ಆಲೋಚನೆ ತಕ್ಕದಾಗಿಯೇ ಇದು ಬೆಳವಣಿಗೆ ಆಗ್ತಾನೆ ಇರುತ್ತೆ. ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು, ಮತ್ತು ಅಲ್ಲಿರ್ತಕ್ಕಂತಹದ್ದು ಒಂದಷ್ಟು ಹೆಸರು ಕಾಳು ಹೆಸರು ಬೇಳೆಯನ್ನು ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹೊರಗಡೆ ಎಡಗಡೆ ಸ್ವಲ್ಪ ಬಲಗಡೆ ಸ್ವಲ್ಪ ಹಾಕಿ ಯಾವುದೋ ಒಂದು ಕ್ರಿಮಿಕೀಟ ತಿನ್ನುತ್ತೆ ಅದು, ಯಾವುದೋ ಒಂದು ಕ್ರಿಮಿಕೀಟ ತಿನ್ನುತ್ತೆ ಅದು. ಇದು ಮಾಡ್ತಾ ಬನ್ನಿ, ಆಮೇಲೆ ಪರೀಕ್ಷೆ ಮಾಡಿ ಏನೇನು ನಡೀತಾ ಇದೆ ಅಂತ. ನಮಗೆ ಬಂದಿರತಕ್ಕಂತಹ ಈ ಒಂದು ಶ್ರೀರಾಮ ನವಮಿ ಇದೆಯಲ್ಲ, ಮೊದಲೇ ಈ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತಹದ್ದು ಏನಿತ್ತು, ಆ ಒಂದು ಯುಗಾದಿ ಹಬ್ಬದಿಂದ ಹಿಡಿದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಪಾಡ್ಯಮಿಯಿಂದ ಹಿಡಿದು ಪ್ರಥಮದಿಂದ ಹಿಡಿದು ವಸಂತ ನವರಾತ್ರಿ ಅಂತ ಕರೀತಾರೆ. ಆ ವಸಂತ ನವರಾತ್ರಿ ಇಲ್ಲಿಗೆ ಎಂಡ್ ಆಗುತ್ತೆ. ಅದಕ್ಕಾಗಿ ವಸಂತ ನವರಾತ್ರಿಗಳು ಅಂತ ಕರಿಬೇಕಾದ್ರೆ ವ್ರತದಲ್ಲಿ ವ್ರತಗಳಿವು, ಅತ್ಯಂತ ಅದ್ಭುತವಾಗಿರ್ತಕ್ಕ ವ್ರತಗಳಿವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವೇನಾದರೂ ಮಾಡಿಕೊಳ್ತೀವಿ ಅಂತಂದರೆ ನಮಗೆ ಅನುಕೂಲವಾಗ್ತಕ್ಕಂಥದ್ದು ಅಂದರೆ, ಮನುಷ್ಯನ ಏಳಿಗೆ ಹಾಕಬೇಕಾದ್ರೆ ಅವನ ಅನುಕೂಲಗಳನ್ನು ಅವನಿಗೆ ಸಂಬಂಧಪಟ್ಟ ಬದಲಾವಣೆ ಮಾಡ್ಕೋಬೇಕಂದ್ರೆ ಇಂತಹ ಪರ್ವದಿನಗಳು ಬೇಕಾಗಿತ್ತಂತೆ. ಅಂತಹ ಪರ್ವದಿನ ಬಂದಿದೆ ನಿಮಗಾಗಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಇನ್ನೇನು ಯುಗಾದಿ ಆಯಿತು ಅಂತಂದರೆ ಹಬ್ಬಗಳ ಸಾಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಇನ್ನು ಶ್ರೀರಾಮನವಮಿಯ ವಿಶೇಷದ ದಿನ ಪೂರ್ಣವಾಗಿ ನಮಗೆ ರವಿ ಹೋರೆ ಆಗಿರ್ಬೋದು, ಅಭಿಜಿನ್ ಮುಹೂರ್ತ, ಜೊತೆಗೆ ಗೋಧೂಳಿ ಸಮಯ ಎಲ್ಲವೂ ಕೂಡ ಶುದ್ಧವಾಗಿದೆ. ಆ ದುಡ್ಡಿನ ಎಣಿಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ, ಉತ್ತಮವಾಗಿರುವಂಥ ವಿಚಾರ. ಅದರ ಜೊತೆಯಲ್ಲಿ ಆ ದಿನದ ವೀಡಿಯೋನಲ್ಲಿ ವಿಶೇಷವಾಗಿರುವಂಥ ಒಂದು ಮಾಹಿತಿ ಪ್ರಯೋಗವನ್ನು ನೀವು ಇಲ್ಲೇ ಕೂಡ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀರಾ. ಇದು ಎಲ್ಲಕ್ಕೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಈಗ ತಿಳಿಸ್ಕೊಟ್ಟಂತಹ ಮಾಹಿತಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು 2-3 ದಿನ ಅಷ್ಟೇ ಉಳಿದಿರುವಂಥದ್ದು ಶ್ರೀರಾಮನವಮಿಯ ಆಚರಣೆಗೆ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಆ ದಿನದ ವಿಡಿಯೋನ ನೀವು ತಪ್ಪದೇ ವೀಕ್ಷಿಸೋದ್ರಿಂದ ನಿಮಗೂ ಕೂಡ ಒಂದು ಉತ್ತಮವಾಗಿರುವಂಥ ಪ್ರಯೋಗವನ್ನು ನೀವು ನೇರವಾಗಿ ವಿಡಿಯೋದಲ್ಲಿ ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ಅದನ್ನು ಮಾಡಿಕೊಂಡು ಜೀವನದಲ್ಲಿ ನೀವು ಕೂಡ ಒಳಿತನ್ನು ಕಾಣ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.